ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಸಂಚಿಕೆಯಲ್ಲಿ ಸೀತಾರಾಮ ಏನಾಗುತ್ತೆ ಅಂತ ಹೇಳಿ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಯಾರ್ಯಾರಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಪ್ರೋಮೋದ ಶುರುವಿನಲ್ಲಿ ಸಿಹಿ, ಸೀತಮ್ಮ ನನಗೆ ನೀನು ಬೇಕು, ನನ್ನ ಫ್ರೆಂಡೂ ಬೇಕು. ಸರಿ ಸೀತಮ್ಮ, ನಿನಗೆ ಲೇಟ್ ಆಗ್ತಾ ಇದೆ, ನೀನು ಹೊರಡು. ಮಿಸ್ಟರ್ ಸರ್ನ ಕೇಳಿದೆ ಅಂತಲೂ ಹೇಳು, ನಾನು ಅವ್ರನ್ನ ತುಂಬ ಇಷ್ಟಪಡ್ತೀನಿ ಅಂತಲೂ ಹೇಳು. ನೆಕ್ಸ್ಟ್ ಟೈಮ್ ಅವರು ಬಂದು ನನ್ನನ್ನು ಕರ್ಕೊ ಹೋಗಲಿ, ಪರವಾಗಿಲ್ಲ, ಸಮ್ಮರ್ ಹಾಲಿಡೇಸ್ ಇನ್ನೂ 1 ಮಂತ್ ಇದೆ, ನಾನು ವೆಯ್ಟ್ ಮಾಡ್ತೀನಿ ಅಂತಲೂ ಹೇಳು ಅಂತ ಸಿಹಿ ಹೇಳ್ತಾಳೆ. ಆಗ ಸೀತಾ ಮನಸ್ಸಿನಲ್ಲಿ, ಪುಟ್ಟ, ನಾನು ನಿನಗೆ ಹೇಗೆ ಅರ್ಥ ಮಾಡಿಸ್ಲಿ, ಅವರು ನಮ್ಮ ಪ್ರೀತಿನ ಒಪ್ಕೋತಾರೋ ಇಲ್ವೋ, ನೀನು ಅಂದ್ಕೊಂಡಿರೋ ಥರ ತಾತ ಮತ್ತು ಅವ್ರ ಮನೆಯವರು ಪ್ರೀತಿ ನನಗೆ ಸಿಗತ್ತೋ ಇಲ್ವೋ, ನನಗೆ ಯಾವ ಹೋಪ್ಸೂ ಇಲ್ಲ ಅಂತ ಸೀತಾ ಮನಸ್ಸಿನಲ್ಲಿ ಅಂದ್ಕೋತಾಳೆ. ಆಗ ಸಿಹಿ, ಸೀತಮ್ಮ, ನಾನು ಹೇಳಿದ್ನೆಲ್ಲ ಹೇಳೋದಕ್ಕೆ ಆಗತ್ತಾ ಅಂತ ಕೇಳಿದರೆ ಆಗ ಸೀತಾ, ಪುಟ್ಟ, ತಲುಪಿಸ್ತೀನಿ, ಹಾಗೆ ನೀನು ನನಗೆ ಒಂದು ವಿಶ್ ಮಾಡು ಅಂತ ಸೀತಾ ಹೇಳ್ತಾಳೆ. ಆಗ ಸಿಹಿ, ವಿಶ್ ಮಾಡಬೇಕಾ, ಯಾಕೆ, ನಿನಗೆ ಏನು ಎಕ್ಸಾಮ್ ಇದೆಯಾ ಅಂತ ಕೇಳಿದರೆ ಆಗ ಸೀತಾ, ಇದು ಒಂದು ಎಕ್ಸಾಮ್ ನನಗೆ ಅಂತ ಹೇಳ್ತಾಳೆ. ಆಗ ಸಿಹಿ, ಏನಂತ ವಿಶ್ ಮಾಡಬೇಕು ಅಂತಾಳೆ. ಆಗ ಸೀತಾ, ಒಟ್ಟಿನಲ್ಲಿ ನೀನು ಯಾವಾಗಲೂ ನನ್ನ ಜೊತೆಲೇ ಇರಬೇಕು, ಆ ಥರ ಏನಾದರೂ ವಿಶ್ ಮಾಡು, ನೀನು ವಿಶ್ ಮಾಡಿದರೆ ಅದು ನಿಜ ಆಗುತ್ತೆ ಅಂತ ಸೀತಾ ಹೇಳಿದರೆ ಆಗ ಸಿಹಿ, ನಾನು ನಿನಗೆ ಬೇಕಲ್ವಾ, ನಾನು ನಿನ್ನ ಜೊತೆಗೇ ಇರ್ತೀನಿ, ನನ್ನ ಫ್ರೆಂಡ್ ಕೂಡ ಬೇಕಲ್ವಾ, ಅವರು ಸಿಗಲಿ, ತತಸ್ತು ಅಂತ ಸಿಹಿ ಹೇಳ್ತಾಳೆ. ಆಗ ಸೀತಾ, ತತಸ್ತುನ ಅಂತ ಕೇಳ್ತಾಳೆ. ಆಗ ಸಿಹಿ, ದೇವರೆಲ್ಲ ಹೀಗೆ ತಾನೇ ಆಶೀರ್ವಾದ ಮಾಡೋದು ಅಂತಾಳೆ. ಆಗ ಸೀತಾ, ಅದು ತತಸ್ತು ಅಲ್ಲ, ಏನು ಆಗಲಿ ಅಂತ ಅಂದ್ಕೊಂಡಿದೆಯೋ ಅದು ಆಗಲಿ ಅಂತ ಅಂತಾಳೆ. ಆಗ ಸಿಹಿ, ಹ್ಞೂ ಅದೇ ಸೀತಮ್ಮ, ತತಸ್ತು ಅಂತ ಹೇಳ್ತಾಳೆ. ಇನ್ನು ಈ ಕಡೆ ಭಾರ್ಗವಿ ಕಾಫಿಯನ್ನು ಮುಂದಿಟ್ಕೊಂಡು ಅದಕ್ಕೆ ಶುಗರ್ ಮಿಕ್ಸ್ ಮಾಡ್ತಾ ಕೂತಿರ್ತಾಳೆ. ಹಾಗೆ ವಾಣಿ ಕನಸಿನಲ್ಲಿ ಹೇಳಿದ ಮಾತನ್ನ ನೆನೆಸ್ಕೊಂಡು ಕೂತಿರ್ತಾಳೆ. ಅದೇ ಸಮಯಕ್ಕೆ ಅಲ್ಲಿಗೆ ಸಾಧನ ಬಂದು, ಅಕ್ಕ, ಇವತ್ತು ಸೀತಾ ಮನೆಗೆ ಬರ್ತಾಳೆ ಅಂತ ಹೇಳ್ತಾಳೆ. ಆಗ ಭಾರ್ಗವಿ, ಏನಂದೆ ಅಂತ ಕೇಳ್ತಾಳೆ. ಆಗ ಸಾಧನ, ಸೀತಾ ಮನೆಗೆ ಬರ್ತಾಳೆ ಅಲ್ವಾ, ಊಟಕ್ಕೆ ಇರ್ತಾಳೆ, ನಿಮಗೆ ಏನಾದರೂ ಗೊತ್ತಾ ಅಕ್ಕ, ಏನು ಅಡುಗೆ ಮಾಡಲಿ, ಮೊನ್ನೆ ಬಂದಾಗಲೂ ಅವಳು ಏನೂ ತಗೊಂಡಿಲ್ಲ, ಇವತ್ತು ಕೂಡ ಹಾಗೆ ಕಳಿಸೋದು ಚೆನ್ನಾಗಿರೋದಿಲ್ಲ ಅಲ್ವಾ, ಸೀತಾ ಒಳ್ಳೆ ಹುಡುಗಿ ಅನ್ನಿಸ್ತಾಳೆ ಅಲ್ವಾ ಅಕ್ಕ, ಅವಳಿಗೆ ಒಂದು ಮಗು ಇದೆ ಅಂತ ಅನಿಸೋದೇ ಇಲ್ಲ ಅಲ್ವಾ ಅಕ್ಕ, ತುಂಬ ಮುದ್ದಾಗಿದ್ದಾಳೆ ಅಕ್ಕ, ಮಾವಯ್ಯ ಇಷ್ಟು ವರ್ಷ ಕಾದಿದ್ದಕ್ಕೂ ಈ ಮನೆಗೆ ಒಳ್ಳೆ ಸೊಸೆ ಬರ್ತಾ ಇದ್ದಾಳೆ ಅಲ್ವಾ ಅಕ್ಕ ಅಂತ ಸಾಧನ ಹೇಳಿದಾಗ ಭಾರ್ಗವಿಗೆ ತುಂಬ ಕೋಪ ಬರುತ್ತೆ. ಕೋಪ ಬಂದು ಅವಳ ಮುಂದೆ ಇದ್ದ ಕಾಫಿನ ಸಾಧನ ಮುಖಕ್ಕೆ ಸೋಕ್ತಾಳೆ. ಆಗ ಸಾಧನ ಅಮ್ಮ ಅಮ್ಮ ಅಂತ ಕೂಗ್ತಿರ್ತಾಳೆ. ಆಗ ಭಾರ್ಗವಿ ಗೆಟ್ಔಟ್ ಅಂತ ಕೂಗ್ತಾಳೆ. ಸಾಧನ ಅಲ್ಲಿಂದ ಪಾಪ ಹೋಗ್ಬಿಡ್ತಾಳೆ. ಇನ್ನು ಈ ಕಡೆ ಸೀತಾ ಸೂರ್ಯ ಹತ್ರ ಬಂದು ನಮಸ್ತೆ ಸರ್ ಅಂತ ಹೇಳ್ತಾಳೆ. ಆಗ ಸೂರಿ, ಸೀತಾ ಬಾರಮ್ಮ ಕುತ್ಕೋ ಅಂತಾರೆ. ಆಗ ಸೀತಾ ಕುತ್ಕೊಂಡು, ಈಗ ನಿಮ್ಮ ಆರೋಗ್ಯ ಹೇಗಿದೆ ಅಂತ ಕೇಳ್ತಾಳೆ. ಆಗ ಸೂರಿ, ನನ್ನ ಮಾನಸಿಕ ಆರೋಗ್ಯ ಕೇಳ್ತಾ ಇದೆಯಾ ಅಥವಾ ದೈಹಿಕ ಆರೋಗ್ಯನ ಕೇಳ್ತಾ ಇದೆಯಾ ಅಂತ ಕೇಳ್ತಾರೆ. ಇನ್ನು ಈ ಕಡೆ ರಾಮ್ ಭಾರ್ಗವಿ ಹತ್ರ ಬಂದು, ಚಿಕ್ಕಿ, ನಾನು ಸೀತಾ ಒಂದಾಗಲಿ ಅಂತ ದೇವ್ರ ಹತ್ರ ಕೇಳ್ಕೊತಾ ಇದ್ರಾ ಅಂತ ಭಾರ್ಗವಿ ಹತ್ರ ಕೇಳ್ತಾನೆ. ಇನ್ನು ಈ ಕಡೆ ಸೀತಾ, ಸಿಹಿನೇ ನನಗೆ ಪ್ರಪಂಚ, ಅವಳು ನನ್ನ ಮಗಳು ಅಂತ ಎಲ್ಲರಿಗೂ ಹೇಳೋದಕ್ಕೆ ನನಗೆ ಯಾವ ಮುಜುಗರನೂ ಇಲ್ಲ, ಸಂಕೋಚನೂ ಇಲ್ಲ ಅಂತ ಹೇಳ್ತಾಳೆ. ಆಗ ಸೂರಿ, ನಾವು ಕೇಳಬೇಕು ಅಂತ ಇರೋ ಪ್ರಶ್ನೆ, ಸಿಹಿ ಅಪ್ಪ ಎಲ್ಲಿ ಇದ್ದಾರೆ ಅಂತ ಸೂರಿ ಸೀತಂಗೆ ಡೈರೆಕ್ಟಾಗಿ ಕೇಳ್ತಾರೆ. ಇದು ಇವತ್ತಿನ ಸಂಚಿಕೆ. ಮುಂದಿನ ಸಂಚಿಕೆಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋಗಳಲ್ಲಿ ಸಿಗೋಣ.